ದೀಕ್ಷಾ. ಹಾಯ್ ನಂದಿತಾ. ಏನ್ ಮಾಡ್ತಿದ್ದೆ? ಈಗಷ್ಟೇ ಲಂಚ್ ತಿನ್ಕೊಂಡು ಬಂದೆ. ನಾನ್ ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀಯಾ? ಹಾ, ಅದೇ ಕೇಳು. ನಂಗೆ ಅಮ್ಮ ಬಾಟ್ಲಿ ತೊಳೆಯಕ್ಕೆ ಹೇಳಿದ್ರು ಬಿಸಿನೀರಲ್ಲಿ. ನಾನು ತೊಳೆದು ಅದರ ಕ್ಯಾಪ್ನ ತಕ್ಷಣ ಹಾಕ್ತೆ. ಅದರ ಮೇಲ್ಮೈ ಒಳಗೆ ಹೋಯ್ತು. ಹೇಗಂತ ಹೇಳ್ತೀಯಾ? ಹಾ, ಸರಿಯಾದ ಪ್ರಶ್ನೆ ಕೇಳಿದೆ. ಏಕೆಂದರೆ ಬಾಟಲಿಯಲ್ಲಿದ್ದ ಬಿಸಿ ಗಾಳಿ ಹೊರಗೆ ಬಂದು ಹೊರಗಿನ ಹೆಚ್ಚಿನ ಗಾಳಿ ಅದರ ಮೇಲೆ ಬಿದ್ದಾಗ ಬಾಟಲಿಯ ಮೇಲ್ಮೈ ಒಳಗೆ ಹೋಯಿತು. ಇದಕ್ಕೆ ಪ್ರಮುಖ ಕಾರಣ ಗಾಳಿಯ ಒತ್ತಡ. ನಾನು ಇದರ ಬಗ್ಗೆ ಸುಮಾರು ಪ್ರಯೋಗಗಳನ್ನು ಕಲಿತಿದ್ದೇನೆ. ಇಬ್ರು ಸೇರಿ ಮಾಡೋಣ. ಹಾ, ಸರಿ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಗಾಳಿಯ ಒತ್ತಡದ ಬಗ್ಗೆ ಹಲವಾರು ಪ್ರಯೋಗಗಳನ್ನು ಮಾಡುತ್ತಿದ್ದೇವೆ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಒಂದು ಬಾಟಲ್, ಪೆನ್ಸಿಲ್, ಸ್ಟ್ರಾ ಮತ್ತು ಒಂದು ಬಲೂನು ಮತ್ತು ಲೋಟ, ನೀರು, ಕಾರ್ಡ್ಬೋರ್ಡ್, ವಾಟರ್ ಬಾಟಲ್. ಈ ವಾಟರ್ ಬಾಟಲ್ನ ಮಧ್ಯಭಾಗದಲ್ಲಿ ಒಂದು ರಂಧ್ರವನ್ನು ಮಾಡೋಣ. ಒಂದು ಸ್ಟ್ರಾ ಅನ್ನು ತೆಗೆದುಕೊಳ್ಳಬೇಕು. ಬಾಟಲಿಯ ಮಧ್ಯಭಾಗದಲ್ಲಿ ರಂಧ್ರ ಮಾಡಿರುವುದಕ್ಕೆ ಸ್ಟ್ರಾ ಅನ್ನು ಜೋಡಿಸಬೇಕು. ಈಗ ಗಾಳಿ ಹೋಗದಂತೆ ಬಾಟಲಿಗೆ ಎಂಸೀಲ್ ಅನ್ನು ಹಾಕಬೇಕು. ಇದನ್ನು ಒಣಗಲು ಸ್ವಲ್ಪ ಹೊತ್ತು ಬಿಡೋಣ. ಈಗ ಒಂದು ಪ್ರಯೋಗ ಮಾಡೋಣ. ಮತ್ತೊಂದು ಪ್ರಯೋಗ ಮಾಡೋಣ. ಗಾಳಿಯ ಒತ್ತಡಕ್ಕೆ ಸಂಬಂಧಿಸಿದ ಇನ್ನೊಂದು ಪ್ರಯೋಗ ಮಾಡೋಣ. ಈಗ ಒಂದು ಲೋಟವನ್ನು ತೆಗೆದುಕೊಳ್ಳಬೇಕು. ಅದಕ್ಕೆ ಪೂರ್ತಿಯಾಗಿ ನೀರನ್ನು ತುಂಬಬೇಕು. ಈಗ ಒಂದು ಕಾರ್ಡ್ಬೋರ್ಡ್ ಅನ್ನು ತೆಗೆದುಕೊಳ್ಳಬೇಕು. ಈಗ ಮೇಲೆ ಒತ್ತಿ ಹಿಡಿದು ಲೋಟವನ್ನು ತಲೆ ಕೆಳಗೆ ಮಾಡಬೇಕು. ನಿಧಾನವಾಗಿ ಕೈ ತೆಗೆಯೋಣ. ಈಗ ಗಾಳಿಯ ಒತ್ತಡ ಇದಕ್ಕೆ ಪ್ರಭಾವ ಬೀಳುತ್ತದೆ, ಅದಕ್ಕಾಗಿ ಕಾರ್ಡ್ಬೋರ್ಡ್ ಬೀಳುವುದಿಲ್ಲ. ಹಿಂದಿನ ಪ್ರಯೋಗವನ್ನು ಈಗ ಮುಂದುವರಿಸೋಣ. ನಂದಿತಾ, ಬಾಟಲಿಯನ್ನು ಹಿಡಿದುಕೋ. ಇದರ ಮುಕ್ಕಾಲು ಭಾಗದಷ್ಟು ನೀರನ್ನು ತುಂಬಬೇಕು. ಈಗ ಒಂದು ಬಲೂನ್ ಅನ್ನು ತೆಗೆದುಕೊಳ್ಳಬೇಕು. ಇದನ್ನು ಊದಬೇಕು. ಇದನ್ನು ಈಗ ಬಾಟಲಿಗೆ ಸೇರಿಸಬೇಕು. ಈಗ ನೀರು ಗಾಳಿಯ ಒತ್ತಡದಿಂದ ನೀರು ಹೊರಗೆ ಚೆಲ್ಲುತ್ತದೆ. ಈ ಪ್ರಯೋಗದಿಂದ ನಾವು ಗಾಳಿಗೆ ಒತ್ತಡ ಇದೆ ಎಂದು ತಿಳಿದುಕೊಳ್ಳಬಹುದು. ತಮಗೆಲ್ಲರಿಗೂ ಧನ್ಯವಾದಗಳು.